ಐತೆ. ಏನಪ್ಪ ರಾತ್ರಿ ಎಲ್ಲ ವಾಮಿಟ್ ಮಾಡ್ಕೊಂಡು ಸುಸ್ತಾಗಿ ಬಿದ್ದವ್ರೆ ಅಂತ ಹೇಳ್ತಾವಳೆ ಬುಜ್ಜಿ. ಇವತ್ತು ಏಪ್ರಿಲ್ 1 ನನಗೆ ಏಪ್ರಿಲ್ ಫುಲ್ ಮಾಡಕ್ಕೆ ನೋಡ್ತಾವಳೆ. ಇಲ್ಲೊಂದು ಜೇನು ಹೊಡೆದಿದೆ, ನನಗೆ ಏಪ್ರಿಲ್ ಫುಲ್ ಮಾಡಕ್ಕೆ ನೋಡ್ತಾವಳೆ. ಚೆಕ್ ಮಾಡ್ತೀನಿ ರೀ, ನನಗೆ ಗೊತ್ತು ಇದೆ ಏಪ್ರಿಲ್ ಫುಲ್ಲೇ ಒಂದು ರೇಂಜಿಗೆ ಅಂತ, ಆದ್ರೂ ಮಾಡಬೇಕಲ್ಲ. ಏಪ್ರಿಲ್ ಫುಲ್ ಐತೆ ಅವಳಿಗೆ. ಎಂತ ಡವ್ ಮಾಡ್ತಿದ್ರೆ ಅಂಕಲ್, ಏನ್ ಆಕ್ಟಿಂಗ್ ಮಾಡ್ತೀರ ಅಂಕಲ್ ನೀವು? ನನಗೆ ಗೊತ್ತಿತ್ತು ಏನಾರ ಒಂದ್ ಇದೇ ತರ ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು. ನೀವ್ ಅಮ್ಮ ಯಾಕೆ ನಕ್ಕಿದ್ರು ಕೇಳು. ನಕ್ಬಿಟ್ರು ಹೇಳಿದ್ರೆ ಕರೆಕ್ಟಾಗಾರು ನಂಬಿಸ್ಬೇಕು. ಅಯ್ಯೋ 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 ಮಾ ನೋಡಮ್ಮ, ನೋಡಿ ಕೆಳಗೆ. ಇಲ್ಲ ಅಕ್ಕ, ನಾನು ಏನಕ್ಕೆ ಹಿಂಗೆ ಹೇಳ್ತಾಳೆ. ಇವತ್ತು ಯಾವ ವಾರ? ಇವತ್ತು ಏಪ್ರಿಲ್ 1 ಅನ್ಕೊಂಡು ಆಮೇಲೆ ಅನ್ಕೊಂಡೆ. ನೋಡಮ್ಮ, ನೀನು ಇದ್ರಲ್ಲಿ ಭಾಗಿಯಾಗಿದ್ಯಾ? ಗೊತ್ತೇ ಇಲ್ಲ. ನೋಡು, ಅದನ್ನ ಹೇಳಲ್ಲ ಮತ್ತೆ ಅವಳು. ಬರೀ ಸುಳ್ಳು ಹೇಳ್ತಾಳು ಮಾತ್ರ. ಯಾರು ಲವ್ವರ್ ಉತ್ಪತ್ತಿ ಆಗ್ತವ್ರೆ? ಏನ? ಓ ಕರೆಕ್ಟ್, ನೀವು ಅಮ್ಮ ಹೇಳಿದ್ರು. ನಾವಮ್ಮ ಕನ್ಸಲ್ ಬಂದ್ಬಿಟ್ಟು ಜರುಗು ಮಧು ಆಂಟಿ, ಜರುಗು ಮಧು ಆಂಟಿ, ಸ್ವಲ್ಪ ಜರುಗ್ಕೊಡಿ ಮಧು ಆಂಟಿ, ಸ್ವಲ್ಪ ಜರುಗ್ಕೊಡಿ. ನೋಡಿ, 25 ವರ್ಷ ಪ್ಲಸ್ 2 27 ವರ್ಷದಲ್ಲಿ ನಾನು ನನ್ನ ಗಂಡ ಲವ್ ಮಾಡಿದ್ದೆ. ಆದ್ರೆ ಈಗ ಒಂದು ಲವರ್ ಸಿಕ್ಕವ್ರೆ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ. ಬಹಳ ಖುಷಿ ಆಗ್ತಾ ಇದೆ. ಅವ ಏನ್ ಚಾಲೆಂಜ್ ಕಟ್ಟಿರೋದು? 100K ಬುಜ್ಜಿದಾದ್ರೆ ಶಾಪಿಂಗ್ ವಿತ್ ಮಧು ಆಂಟಿ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಓಹೋ, ಆಗೋದು ಹೇಳೋದಪ್ಪ, ಆಗದ ಹೇಳಿ. 100 ಆದ್ರೆ ಒಳ್ಳೆ ಹೋಟ್ಲಿಗೆ ಊಟ. ಯಾವಾಗ ಆಗ್ಬೇಕು 100K? ಎಕ್ಸಾಮ್ ಅದೇ ಈ ಸಮ್ಮರ್ ಹಾಲಿಡೇ ಮುಗಿಯೋದು. ಸಮ್ಮರ್ ಹಾಲಿಡೇಸ್ ಮುಗಿಯೋಷ್ಟರಲ್ಲಿ ಆಗುತ್ತೆ. ಏನ್ ಮಕ್ಕ ನೋಡ್ತಿದ್ಯಾ ವಿಡಿಯೋ? ಡ್ಯಾನ್ಸ್ ಕಲಿಯಲ್ಲ, ಏನ್ ಕಲಿಯಲ್ಲ. ಅದ್ ಹೆಂಗೆ ಆಗುತ್ತೆ? ಆಗಿಲ್ಲ ಅಂದ್ರೆ ಮಧು ಆಂಟಿ ನನಗೆ ಕೊಡಿಸ್ತಾರೆ. ಅದು ಕರೆಕ್ಟ್. ಹೆಂಗಾಗುತ್ತೆ ಹೇಳು? ಡ್ಯಾನ್ಸ್ ಕಲ್ತಿಲ್ಲ, ಏನು ಕಲ್ತಿಲ್ಲ, ಅದ್ ಹೆಂಗಾಗುತ್ತೆ? ಗೈಸ್, ಇವಾಗ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ, Q&A. ಅದು ಈಗಾಗಲೇ ಪೋಸ್ಟ್ ಆಗಿರ್ಬೇಕು ನನ್ನ ಪ್ರಕಾರ. ಟೈಮ್ ಬಂದ್ಬಿಟ್ಟು 5:45. ಸೊ ಬೆಳಗ್ಗೆಯಿಂದನೂ ಬರೀ ಎಡಿಟಿಂಗ್ ವರ್ಕ್ಸೆ. ಒಂದು ನೆನ್ನೆ ಮಾಡಿರೋ ಒಂದು ವ್ಲಾಗ್ನ ಎಡಿಟ್ ಮಾಡಿ ಪೋಸ್ಟ್ ಬಿಟ್ಟೆ. ದೆನ್ ಅಗೇನ್ ಜಿಮ್ಗೆ ಹೋಗಿ ಬಂದೆ. ಅಗೇನ್ ಮತ್ತೆ ಏನು ಮಾಡಿದೆ, ಮತ್ತೆ ಎಡಿಟ್ ಮಾಡಿದೆ. ಮತ್ತೆ ಒಂದು ವಿಡಿಯೋ ಇತ್ತು, ಅದನ್ನ ಎಡಿಟ್ ಮಾಡಿದೆ. ಇವಾಗ Q&A ವ್ಲಾಗ್ ಮಾಡ್ತಾ ಇದ್ದೀನಿ. ಅದು ನಮ್ಮ ಚೋಟ ಮರಿ ಜೊತೆ. ನೋಡೋ ಎಂತ ಮುಖ, ಗೊರಿಲ್ಲಾ ಮುಖ ನೋಡ್ರು. ಲುಕ್ ಕೊಡ, ಹಂಗೆ ಗೊರಿಲ್ಲ ಹೆಂಗ್ ಕೊಡತ್ ಗೊತ್ತಾ? ಅಮ್ಮಯ್ಯ ಪಾತಿಯೇ ಅಮ್ಮಯ್ಯ ಪಾತಿಯೇ ಓಯ್, ಸಾಂಗ್ ಆಡೋದು ಆಡಾಡೋ. ಅವೆಲ್ಲ ಗೊತ್ತಿಲ್ಲ ಆಡಮ್ಮ, ಅವೆಲ್ಲ ಗೊತ್ತಿಲ್ಲ, ಆಡ್ಬೇಕಷ್ಟೇ. ಇನ್ನೊಂದ್ಸಲ ಆಡು, ಸ್ಟಾರ್ಟ್ ಮಾಡು. ಅಮ್ಮಯ್ಯ ಪಾತ್ನಿಯೇ ಹೇಳು ಬೇಗ. ಅಮ್ಮಯ್ಯ ಪಾತ್ನಿಯೇ ಹೇಳಿದ್ನೆ ಹೇಳ್ತಾಳೆ. ಯಾರಾದ್ರೂ ಕದ್ದು ಜಗಳ ಮಾಡ್ತಿದಾರೆ ಅಂದ್ರೆ, ಅದು ಯಾರಾದ್ರೂ ಜಗಳ ಮಾಡ್ತಾರಂದ್ರೆ ಇಣ್ಕಿ ನೋಡ್ತಿಯಲ್ಲಮ್ಮ. ಅಲ್ಲ ಬಾಬಾ, ಇಣ್ಕಿ ನೋಡ್ತಾ ಇಲ್ಲ, ಕಿಟಕಿಲಿ ಎಲ್ಲ ಕಾಣಿಸ್ತದೆ. ಡ್ಯಾಡಿ, ಸೊ ಇವಾಗ ನಾನೇನ್ ಅನ್ಕೋತಾ ಇದ್ದೀನಿ ಅಂದ್ರೆ, ಈ ಮೊಬೈಲ್ ನ ಕೊಟ್ಬಿಟ್ಟು 1 TB ಮೊಬೈಲ್ ತಗೊಳ್ಳ, ಇಲ್ಲ ಅಂದ್ರೆ ಈ ಮೊಬೈಲ್ ನ ಇಟ್ಕೊಂಡು ಇದೇ ತರದ್ದು ಇನ್ನೊಂದು 1 TB ಮೊಬೈಲ್ ತಗೊಳ್ಳ. ಅರ್ಥ ಆಗಿಲ್ಲ. ಇದು ಕೊಟ್ಬಿಟ್ಟು ಇನ್ನೊಂದು ತಾತಿಯಾ? ಇದು ಕೊಟ್ಬಿಟ್ಟು ಇದು 512 GB, ಅದು 1000 GB. ಇದು ಕೊಟ್ಬಿಟ್ಟು 1000 GB ಮೊಬೈಲ್ ತಗೊಳ್ಳ, ಇಲ್ಲಾಂದ್ರೆ ಇದನ್ನು ಹಿಡ್ಕೊಂಡು ಹೊಸ ಮೊಬೈಲ್ ತಗೊಳ್ಳ. 500 ಏನಾಯ್ತು? 500 ಏನಾಯ್ತು? ಸ್ಟೋರೇಜ್ ತುಂಬಾ ಐತೆ. ಹಾಗಾದ್ರೆ ಇನ್ನೂ ಸ್ವಲ್ಪ ದಿನ ಇದ್ಬಿಟ್ಟು ಇನ್ನು 2000 GB 3000 ಬರುತ್ತಲ್ಲ, ಆಗ್ತಾ
2,000 GB ಎಲ್ಲ ಬರಲ್ಲ. ನಿಮ್ಮ ಮತ್ತೆ ಅವಾಗ ಹಂಗೆ ಹೇಳಿದ್ದು 500 GB ಬೇಕು ನನಗೆ ಅಂತ ಅಂಡೆ. ಈಗ 1,000 ಬೇಕು ಅಂತೀಯ, ಆಗ 2,000 ಬೇಕು ಅಂತೀಯ. ಅದ್ರ ಬದಲು ವೆಯ್ಟ್ ಮಾಡಿ, ಇನ್ನೂ 3,000 ಒಂದೇ ಸಲ 1,000 ಲಾಸ್ಟ್, 1,000 ತಗೊಂಡ್ರೆ ಇನ್ ಏನು ಪ್ರಾಬ್ಲಮ್ ಬರಲ್ಲ. ಹಂಗೆ ಅವಾಗ್ಲೂ ಹೇಳಿದ್ದು 500 ತಗೊಂಡ್ಬಿಟ್ರೆ ಏನು ಪ್ರಾಬ್ಲಮ್ ಬರಲ್ಲ ಅಂತ. ಈಗ ತಗೊಳ್ಳ ಬೇಡವಾ? ಈಗ ಬೇಡ, ಈಗ ಇದೆ ಯೂಸ್ ಮಾಡು. ಇದು ಎಷ್ಟು 160 ಅಂದ್ರೆ ಅದು 180. ಈಗ ಕೆಲವು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಆಮೇಲೆ ಮಾಡೋಣ. ಇರೋದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ ಆಮೇಲೆ ಬೇಡ ಅದು ಮೊಬೈಲ್ ತಗೊಳ್ಳೋದು. ಈಗ ಅಕಸ್ಮಾತ್ ನಾನು ಏನಾದರೂ ನಾಳೆನೇ ತಂದ್ಬಿಟ್ಟೆ ಸಡನ್ ಆಗಿ ಏನೋ ಮಾಡ್ತಾವ್ ಕಣೆ ಅವನು, ದುಡ್ಡು ಮಾಡಿಕೊಂಡು ಏನೋ ಮಾಡ್ತಾನೆ. 1 ಲಕ್ಷ 2 ಲಕ್ಷ ಖರ್ಚು ಮಾಡ್ತಾನೆ. ಅಮ್ಮ ಈಗ ಅಕಸ್ಮಾತ್ ನಾನು ಸಡನ್ ಆಗಿ ಏನಾದ್ರು ತಂದ್ಬಿಟ್ರೆ ಏನ್ ಮಾಡ್ತೀಯ? ಮನೆಯಿಂದ ಆಚೆಗೆ ಕಳ್ಸೋದು ತಿಳ್ಕ. ಹುಡುಗಾಟ ಅನ್ಕೊಂಡಿದ್ಯಾ ನೀನು? ಏನ್ಮಾ ಎಷ್ಟ್ ತಿಂಗಳಾಯ್ತ ತಗೊಂಡು? ಎಷ್ಟು ತಿಂಗಳಾಯ್ತು? ಯಾರು ಹುಡುಗಿಯರಿಲ್ಲ ಅಂತ ಎಷ್ಟು ತಗೊಂಡಿದ್ದು? ಇದು ಎಷ್ಟು ತಗೊಂಡಿದ್ದು? 155. 155. ಅದೆಷ್ಟು 50? ಅದು 45. 50 ಆಯ್ತು. 52 ಅವಾಗ 2 ಲಕ್ಷ ಅದೇ ಆಯ್ತು. ಮತ್ತೆ ಇನ್ನೊಂದು ಲಕ್ಷ ಬರೀ ಮೊಬೈಲೇ 3 ಲಕ್ಷ ಹಾಕಿ ಗೊತ್ತೈತಿಯಾ? ಅದೇ ನಮ್ಮ ಅಮ್ಮ ಏನಾದ್ರು ಒಪ್ಪಿಗೆ ಕೊಡ್ತಾರೆ ತಗೊಂಡ್ಬಿಡೋದು. 3 ಲಕ್ಷ ದುಡಿಯಕ್ಕೆ 20 ವರ್ಷ ತಗೊಂಡಿದ್ದೀವಿ ನಾವು. ಕಾಲ ಬದಲಾಯಿತು, ಇವಾಗ ಬದಲಾಯಿಸ್ತೀನಿ. ನನ್ನ ಪಕ್ಷಕ್ಕೆ ಓಟ್ ಹಾಕಿ ಬದಲಾಯಿಸ್ತೀನಿ ನಾನು. ಗೈಸ್ ನೋಡಿ, ಫೋನ್ ತಗೋಣ ಅಂದ್ರೆ ಬೇಡ ಅಂತಾರೆ ಗೈಸ್. ಸೊ ಇವಾಗ ನಾವೆಲ್ಲರೂ ಹೋಗ್ತಿರೋದು ನಮ್ಮ ಅಣ್ಣ ಮನೆಗೆ. ನಾನು, ನಮ್ಮ ಡ್ಯಾಡಿ, ನಮ್ಮಮ್ಮ. ಸೊ 3 ಜನ ವಿ ಆರ್ ಗೋಯಿಂಗ್ ನಮ್ಮ ಅಣ್ಣ ಮನೆಗೆ. ಅಂದ್ರೆ ನಮ್ಮ ಅಣ್ಣನ ಮನೆಗೆ ಅಂದ್ರೆ ಅದನ್ನ ನಮ್ಮ ಅಮ್ಮ ಇದ್ದಾಗ ಹೇಳ್ತೀನಿ. ಮಾ ಬಾರೋ, ಎಷ್ಟು ಮಾತಾಡ್ತೀಯ ಅವ್ರ ಜೊತೆ? ಸಾಕು ಬಾರಮ್ಮ. ಹೋಗಲ್ಲ, ಈಗ ಹೊರಡಲ್ಲ ಬಾಬಾ, ಟೈಮ್ ಆಗಿಲ್ವ ಈಗ? ಬನ್ನಿ ಮದುವರೆ. ಅಮ್ಮ ನೀನ್ ಏನಾದ್ರು ಬಂದಿದ್ರೆ ನಿನ್ 2ನೇ ಹೆಸರು ಹೇಳ್ತೀನಿ. ನಮ್ಮ ಅಮ್ಮ ಏನಾದ್ರು ಬೇಗ ಬಂದಿದ್ರೆ ನಿಂದು 2ನೇ ಹೆಸರು ಹೇಳ್ತೀನಿ. ಅಮ್ಮದ 2ನೇ ಹೆಸರು. ಇಂಥ ಒಂದು ದೃಶ್ಯವನ್ನು ಎಂದಿಗೂ ನೋಡಿರಲ್ಲ. ಸೊ ನೀವ್ ಯಾರು ಕೂಡ ಜಂಬೂ ಸರ್ಕಸ್ಗೆಲ್ಲ ನೋಡಕ್ ಹೋಗ್ಬೇಡಿ. ಇಲ್ಲೇ ಈಗ ಒಂದು ಸರ್ಕಸ್ ಹಿಡಿತದೆ. ಇವೆಲ್ಲ ಮಾಮೂಲು. ನಾಳೆ ನಾನು ನಿನ್ನ ಜಂಬೂ ಸರ್ಕಸ್ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಏನೋ ಆಕ್ಟಿಂಗ್ ಮಾಡ್ಬೇಕು ಜಂಬೂ ಸರ್ಕಸ್ ಅಲ್ಲಿ. ಜನರು ಎಲ್ಲ ಬಂದು ನಿನ್ನ ನೋಡ್ತಿರ್ತಾರೆ, ನೀನ್ ಒಂಚೂರು ಡ್ಯಾನ್ಸ್ ಮಾಡ್ಬೇಕಷ್ಟೇ. ಜಂಬೂ ಸರ್ಕಸ್ ಅಂದ್ರೆ ಬುಜಿ, ನಿಂಗೊಂದು ಕ್ವಶನ್. ನೀನ್ ಯಾಕೆ ಇಷ್ಟು ಗಬ್ಬಿಯಾಗಿದ್ಯಾ? ಸರಿ ಆಯ್ತು, ಬೇರೆ ಕ್ವಶನ್. ಯಾಕೆ ಎಲ್ರು ನಿನ್ನ ಗಬ್ಬಿ ಅಂತಾರೆ? ಕರೆಕ್ಟ್ ಆಗಿರ್ಬೇಕು. ಅಟ್ಯಾಕಿಂಗ್ ಮೀ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮೈ ಬಾಡಿ ಗಾರ್ಡ್ ಚಿರಂತ್ ಕಮೀರ್. ಪ್ರೊಟೆಕ್ಟರ್ ಪ್ರೊಟೆಕ್ಟ್ ಮಾಡೋಣ. ಕರ್ಕೊಂಡು ಹೋಗಿ ಪ್ರೊಟೆಕ್ಟ್ ಮಾಡು ಮೈ. ಗೈಸ್, ನಮ್ಮಮ್ಮ ಪೇಷಂಟ್ ಆಗಿರೋದ್ರಿಂದ ಆರೆಂಜ್ ತಿಂತವ್ರೆ. ಆರೆಂಜ್ ನಮ್ಮಮ್ಮ ಸ್ಟಾರ್ಟ್ ಆಯ್ತು. ಮೋಟಿವೇಶನಲ್ ಸ್ಪೀಕರ್ ನಮ್ಮ ಅಮ್ಮಂಗೆ ಜೈ. ಗೈಸ್ ಹೊರಟಿದೀವಿ ಇವಾಗ ನಮ್ಮ ಅಣ್ಣನ ಮನೆಗೆ, ನಮ್ಮ ಅತ್ತೆ ಮಗಳು ಮನೆಗೆ. ಅರ್ಥ ಆಯ್ತು ಅನ್ಸುತ್ತೆ. ಅದೇ ಹೇಳ್ತಿರ್ತೀನಲ್ಲ, ನನ್ನ ಮದ್ವೆ ಆಗೋಗ್ಬಿಟ್ಬಿಟ್ಟು ನಮ್ಮ ಅಣ್ಣನ ಮದ್ವೆ ಆಗ್ಬಿಟ್ಲು. ಅದು ನಮ್ಮ ಅಣ್ಣ ಕ್ಯಾಚ್ ಹಾಕೊಂಡ್ಬಿಟ್ಟವನೆ, ಗ್ಯಾಪಲ್ಲಿ ಕ್ಯಾಚ್ ಹಾಕೊಂಡ್ಬಿಟ್ರೆ. ಮೈ ಎಷ್ಟು ವರ್ಷ ಅವ್ರು ಲವ್ ಮಾಡಿದ್ದು? 2 ವರ್ಷ ನಮ್ಮ ಅಣ್ಣ ಲವ್ ಮಾಡಿ ಆರಿಸ್ಕೊಂಡು ಹೊಂಟೋಗ್ಬಿಟ್ಟವನೆ. ಗೈಸ್, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಕಾರೆಲ್ಲ ಎಷ್ಟು ಚೆನ್ನಾಗಿ ವಾಶ್ ಮಾಡ್ತೀನಿ ಗೊತ್ತಾ? 500 ರೂಪಾಯಿ ಕೊಟ್ಟು ಸರ್ವಿಸ್ ಮಾಡಿಸಿದ್ದೀನಿ. ನಾನು ಹೆಂಗ್ ವಾಶ್ ಮಾಡ್ತೀನಿ ಅಂತ ಹೇಳ್ಬೋದು ಒಂಚೂರು? ಸೂಪರ್ ವಾಶ್ ಮಾಡ್ತೀನಿ. ನೋಡಿದ್ದೀನಿ, ವಾಶ್ ಮಾಡಿದ್ರೆ ತಗೊಂಡೋಗ್ತೀಯ. ಗೈಸ್, ನಾನೇ ವಾಶ್ ಮಾಡೋದಿದೆ ಕಾರೆಲ್ಲ, ನಾನೇ ವಾಶ್ ಮಾಡೋದು ನಿಜವಾಗ್ಲು. ಕಾರ್ನ ಎಷ್ಟು ಕ್ಲೀನಾಗಿ ಇಡ್ತೀನಿ ಅಂದ್ರೆ ನಾನು ಡೈಲಿ ಬೆಳಗ್ಗೆನೆ ಎದ್ದೇಳೋದು, ಎದ್ದು ನೀಟಾಗಿ ಕಾರ್ ಒರೆಸಿ ಆಮೇಲೆ ನೀಟಾಗಿ ಕ್ಲೀನ್ ಮಾಡಿ. ಅಪ್ಪ ಹೊಗಳು ಪಾಪ ನನ್ನ ಮೇಲೆ. ಬೊಗಳತೀನಿ. ಕಾರ್ ಕ್ಲೀನಿಂಗು, ಬೈಕ್ ಕ್ಲೀನಿಂಗ್ ಎಲ್ಲ ನನ್ಗೆ ಒಂಚೂರು ಕಷ್ಟ, ಅದಕ್ಕೆ ನಮ್ಮ ಅಪ್ಪನೇ ಮಾಡ್ತಾರೆ ಜಾಸ್ತಿ. ಕಮಾನ್ ಬಾ. ಒಂದು ಇದು ಯಾವ್ದೋ ಒಂದು ಫಿಲಮ್ ಅಲ್ಲಿ ಹೇಳ್ತೇನೆ, ಬಾ. ಗೈಸ್, ಇದೇ ರೋಡಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಹೋದ್ರೆ ಅಲ್ಲೊಂದು ಕಂಪ್ನಿ ಬರುತ್ತೆ. ಸೊ ನಾನು iPhone 11 ತಗೋಬೇಕು ಅಂತ ಒಂದು ಹಠ ಹಿಡ್ಕೊಂಡು ಈ ಕಂಪ್ನಿಗೆ 1 ತಿಂಗಳು ಕೆಲ್ಸಕ್ಕೆ ಹೋಗಿ, 1.5 ತಿಂಗಳು ಅನ್ಸುತ್ತೆ, 1.5 ತಿಂಗಳು ಕೆಲ್ಸಕ್ಕೆ ಹೋಗಿ ಅಲ್ಲಿ 11,000 ಪ್ಲಸ್ ಒಂದು 5,000, 15ರಿಂದ
18,000 ಬಂದಿರ್ಬೋದೇನೋ ಅಷ್ಟೇ 1.5 ತಿಂಗಳಲ್ಲಿ. ಒಂದು ಐಫೋನ್ಗೋಸ್ಕರ ಹೋಗಿದ್ದೆ ಅಷ್ಟೇ ಕೆಲಸಕ್ಕೆ. ಆಮೇಲೆ ದೆನ್ ನನಗೆ BJ ಮಾಡ್ತಿದ್ದಲ್ಲ, ಅದರಲ್ಲಿ ಒಂದು ಸ್ವಲ್ಪ ಅರ್ನ್ ಮಾಡಿದ್ದೆ, ಅದನ್ನು ಎಲ್ಲ ಕೂಡಿಸಿ ಆಮೇಲೆ ನಮ್ಮ ಅಪ್ಪ ಒಂದು 15,000 ಕೊಟ್ಟರು. ಆಮೇಲೆ ಐಫೋನ್ 11 ತೊಗೊಂಡೆ. ಇದು ಕತೆ ಗೈಸ್. ಫೈನಲಿ ನಮ್ಮ ಅಣ್ಣನ ಮನೆಗೆ ಬಂದ್ವಿ. ಯಪ್ಪ ಯಾಕೋ ಸಿಕ್ಕಾಪಟ್ಟೆ ತಲೆ ನೋಡ್ತಿತ್ತು ಮಾರೆ, ತಲೆ ಯಾಕೋ ಗಿರ್ಗಿಟ್ಲೆ ಆಡ್ತಿತ್ತು. ಮೇ ಬಿ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡೋದಲ್ಲ, ಅದಕ್ಕೆ ತಲೆನೋವು ಬಂತು. ಏನು ಮಾಡ್ತಾರೆ ನೋಡೋಣ ಇರಿ. ವಾಟ್ ದೀಸ್ ಪೀಪಲ್ ಆರ್ ಡೂಯಿಂಗ್. ನಮಸ್ತೆ. ಓತೆ ಯಾವ ಬಂದ್ಬಿಟ್ರಿ? ಓಹೋ ಚಡ್ಡಿ ಪಲ್ವ ನಮಸ್ಕಾರ. ಅದೇ ಯಾವಾಗ ಬಂದ್ರಿ? ಕೈಸ್ ನಮ್ಮ ಮತ್ತೆ ಮಗಳು. ಇವತ್ತು ನಾನು ಬರ್ತೀನಿ ಅಂದ್ಬಿಟ್ಟು ಮಟನ್ ಸಾರು ಚಿಕನ್ ಸಾರು ಎಲ್ಲ ಮಾಡಿರೋದು. ಅಚ್ಚಾ ಹೂವನತ್ತೆ ರಾಣಿ ಹೂವನ. ಜಿಮ್ ಹೋಯ್ತಾ ಇದ್ಯಾ? ಫುಲ್ ಊದ್ಕೊಂಡ್ಬಿಟ್ಟಿದ್ಯಾ? ಹೊಟ್ಟೆ ಎಲ್ಲ ಬಂದ್ಬಿಟ್ಟೈತಣ. ಯಾವ ಕಡೆ ಸಣ್ಣಮ್ಮ? ನನ್ಗೆ ಯಾಕೋ ದಪ್ಪ ಆಗೈತೆ ಅನ್ಸ್ತೈತೆ. ಇಷ್ಟ ಅಂತ ಚೆನ್ನಾಗಿ ಕೂತದ ಅಲ್ಲಿ. ಕೂಗ್ರು ಕೂಗಕ್ಕೇನೋ ಕೂಗ್ರಾಣಿ ಕೂಗತ್ತೆ. ಅದೇ ನೀನ್ ಹೋಗುತ್ತೆ ತಟ್ಟತ್ತೆ ಡೋರ್ ತಟ್ಟಿ ಕೂಗತ್ತೆ. ಕೂಗಕ್ಕೇನತ್ತೆ? ನಮ್ಮಮ್ಮ ಏನಾದ್ರು ಈ ತರ ಮಾಡ್ಬಿಟ್ಟಿದ್ರೆ ಮುಗೀತ್ ನನ್ ಕತೆ. ವಾಡ್ದು ಬಿಸಾಕ್ಬಿಡ್ತಿದ್ರೇನೋ. ನಮ್ಮಮ್ಮ ಆಗ್ತಾರೆ. ಏನಾಯ್ತು? ಮನೇಲಿ ಮಾಡ್ಬಿಟ್ಟಿದ್ರೆ ನಾನು ಹಿಂಗೆ ಕೂಡ ನಾನ್ ಮಾಡಿದ್ರೆ ಗೈಸ್. ಆಗ್ಲೇ ನಾನು, ರಾಣಿ, ಅತ್ತೆ ಎಲ್ರು ಪ್ರಯತ್ನ ಪಟ್ಟಿ. ಇವಾಗ ನಮ್ಮ ಅಣ್ಣ ಪ್ರಯತ್ನ ಪಡ್ತಾರೆ. ಜೋರಾಗಿ ಇಟ್ಕೋಣ. ಡೋರ್ ಹೊಡೆದಾಕಣ. ಇಲ್ಲಕಂತ ಎಲ್ಲ ಹೋದ್ರಕಂತ ತೆಗಿ. ಬಟ್ಟೆ ತಗಡಿ ಟವಲ್ ಕೈ ಸಿಟಕ್ಕೆ ತೆಗಿ. ತವರು ಅಲ್ಲೇ ಮನಿಕೆ ಪುಣ್ಯಾತ್ಮ ಅಯ್ಯೋ ನಾನ್ ಯಾರೋ ಇಷ್ಟು ಉದ್ದ ಇರ್ತಾನೆ ಹುಡುಗ ಅನ್ಕೊಂಡ್ರೆ, ಇಷ್ಟು ಉದ್ದ ಇದ್ರು ಇಷ್ಟು ಉದ್ದ ಮಾಡೋಣ. ಗೈಸ್ ಅಲ್ಲೊಂದು ಕಂಟೆಂಟ್ ಆಯ್ತು, ಇವಾಗ ಇಲ್ಲೊಂದು ಕಂಟೆಂಟ್ ಆಗ್ತಿದೆ. ಕೊಡ ಪೆನ್ ಗೊತ್ತಲ್ಲ. ಈ ಪೆನ್ನು ಸಿಕ್ಕದ್ಮೇಲೆ ಇವಾಗ ಏನ್ ಮಾಡ್ತೀನಿ ಅಂತ ಅರ್ಥ ಆಗಿರ್ಬೇಕು. ಇವಾಗ ಮಾಡ್ತೀನಿ ನೋಡಿ. ಇರಪ್ಪ ಅಳ್ಬೇಡ. ಅದೇನಿಲ್ಲ, ಬ್ಲಡ್ ಚೆಕ್ ಮಾಡಲ್ವಾ? ಕಂಗ್ರಾಚುಲೇಷನ್ ಬ್ರದರ್. ಬರ್ಲಿಲ್ಲ ಬಿಡ. ಬಂದಿಲ್ಲ. ರಾತ್ರಿ ಹೊತ್ತು ಆಗಲ್ಲ ಕಣ. ಇಲ್ಲ ಕಣಿ. ನಾನು ರಾಣಿಗೆ ನಾಟಕ ಮಾಡು ಅಂತ ಹೇಳ್ದೆ, ಅವಳು ಆಕ್ಟಿಂಗ್ ಮಾಡಿದ್ದು ಬಾ. ನೀ ಕೇಳ್ಬೇಕ ರಾಣಿನ? ಹ್ಞೂ ಸರಿ ಆಯ್ತು ಬಾ, ಒಂದ್ಸಲಿ ಬಾ. ಹ್ಞೂ ಆಯ್ತು ಒಂದ್ಸಲಿ ಬಾ, ಒಂದ್ಸಲಿ ಬಾ. ಹ್ಞೂ ನಾ ಮಾಡೋಣ, ಕುತ್ಕೋಣ. ನೀನ್ ಬೇಗ ಮಾಡ್ಬೇಕು. ಆಯ್ತದೆ ನನಗ್ ಜೋರಾಗಾಯ್ತು. ಗೈಸ್ ನಮ್ ತಂಗಿ ಕಾಲ್ ಮಾಡ್ತಾರೆ. ಇರ್ಮ ನಿಮಿಷ. ಇರ್ಮ ಎತ್ಲಿ. ನಮ್ಮೂರ್ ಭಾಷೆಲಿ ಬೈತೀನಿ ಅವಳಿಗೆ, ಎತ್ತಲ್ಲ ಅವಳು ಪುಣ್ಯ. ಗೈಸ್ ಇವಾಗ ನನ್ ತಂಗಿಗೆ ಮಾಡ್ತಾರೆ. ಇದು ನಮ್ಮೂರ್ ಭಾಷೆಲಿ ಬೈಯೋದು. ಇದು ಮಾತಾಡ್ತೀನಿ ನೋಡಿ. ಏಯ್ ಯಾವಳಗೆ ಕಟ್ ಮಾಡಕ್ಕೆ ಫೋನ್ನ. ಫೋನ್ ಈ ತರ ನಮ್ಮೂರಲ್ಲಿ ಬೈಯೋದು. ಅವಾಗ ಬೈತಾರೆ. ಗೈಸ್ ಇವಾಗ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಬೇಕು. ಅದಕ್ಕೀಗ ಅತ್ತೆ ಮಗಳೇ, ಈಗ ನಿಂಗೊಂದು ಕಟ್ ಮಾಡ್ಬೋದು ಮಾಡೋ ಅಂತೀರ ಪಾಪ. ಅತ್ತೆ ಮಗಳೇ ನಿಂಗೊಂದು ಕ್ವಶನ್, ಕರೆಕ್ಟಾಗಿ ಉತ್ತರ ಕೊಡ್ಬೇಕು. ಕರೆಕ್ಟಾಗಿ ಉತ್ತರ ಕೊಡ್ಬೇಕು. ನಿನ್ಗೆ ನನ್ನ ಮೇಲೆ ಕ್ರಶ್ ಆಗಿದ್ದೆ ಇಲ್ವಾ? ನಿಜ ಇಲ್ಲ. ನೋಡು
ಗೈಸ್ ಎಂತ ಇರ್ಬೇಕು ನೋಡಿ ಆ ಒಂದು ಅಮ್ಮ ಅಮ್ಮ ಐತ್ಕಳ ಇದನ್ನ ಅಮ್ಮ ಇವ್ ನೋಡ್ ಮಮ್ಮಿ ಉತ್ತರ ಕೊಡ್ಬೇಕಾರೆ ಯೋಗಣ್ಣನ ಮುಖ ನೋಡ್ಬಿಟ್ಟು ನನಗೆ ಉತ್ತರ ಕೊಡ್ತಾವೆ ಹಂಗ್ ಯೋಗಣ್ಣನ ಮುಖ ನೋಡ್ದಲ್ಲ ಹೇಳು ಮೊದಲನೇ ಕ್ರಶ್ ನಾನೇ ಅಂತ ಗೊತ್ತು ಮುಂದಕ್ಕೆ ಕೇಳಿ ಕರೆಕ್ಟ್ ಒಪ್ಕೋ ಹೂವನ್ನು ಸರಿ ಆಯ್ತು ಸುಮ್ನೆ ಕಂಟೆಂಟ್ ಆರು ಹೂವನ್ನು ಸುಮ್ನೆ ಆದ್ರೂ ಹೂವನ್ನು ಹಿಂಗ್ ಟೈಟಲ್ ಹಾಕ್ತೀನಿ ಇವ್ರು ನಮ್ಮ ಅತ್ತೆ ಮಗಳು ನನ್ ಮೇಲೆ ಕ್ರಶ್ ಅಂತ ನಮ್ಮ ಅಣ್ಣನ ಮುಂದೆನೆ ಕೇಳ್ತಾ ಇದೀನಿ ಎಂತ ಧೈರ್ಯ ಇರ್ಬೇಕು ನನಗೆ ಯೂಟ್ಯೂಬರ್ ಅಂತ ಕೇಳ್ದವನೆ ಇದು ಹೂವನ್ನ ಒಂದ್ಸಲಿ ಹೂವನ್ನ ಕಣ್ಮುಚ್ಕಣ ನೀ ಕಣ್ಮುಚ್ಕಣ ಮಕ ಅಂತೀನಿ ಡೈಲಾಗ್ ಐತಿ ಗೊತ್ತಾ ನಮ್ಮ ಅತ್ತೆ ಮಗಳಿಗೆ ಯಾವಾಗಲೂ ಕೊನೆವರೆಗೂ ಕಣ್ಣು ಹೊಡೆಯೋದು ಹೊಡಿತಾನೆ ಇರೋದೆ ಹೂವನ್ ಆಯ್ತು ಎಂತ ಎಂತ ಒಳ್ಳೆ ಸುದ್ದಿ ಕೊಟ್ಟೆ ಅಣ್ಣ ಹಿಂಗ್ ನಾಚ್ಕೊ ಒಂದ್ಸಲಿ ಹಿಂಗ್ ನಾಚ್ಕೊ ಅಣ್ಣಿಂಗ್ ನಾಚ್ಕೊ ಅದೇ ಫೈನೆ ಅಲ್ಲ ಹಿಂಗ್ ಕೈ ತೋರ್ಸೋಣ ಹಿಂಗೆ ತಮ್ನೆಲ್ಗಾರ ಆಗುತ್ತೆ ಹಿಂಗ್ ಕೈ ತೋರ್ಸಿ ಹಿಂಗೆ ನನ್ಗೆ ಇಲ್ಲೇ ತೋರ್ಸು ಇಲ್ಲೇ ಹಿಂಗೆ ಕೈ ಹಿಂಗೆ ಕೋಪ್ದಲ್ಲಿ ಹೇಳು ಹಾ ತಮ್ನೇಲ್ ನಾಳೆ ತಮ್ನೇಲ್ ನೋಡ ಸಕ್ಕತ್ತಾಗಿರುತ್ತೆ ಅಂತೂ ಇಂತೂ ಒಪ್ಕೊಂಡಲ್ಲ ಥ್ಯಾಂಕ್ ಯು ಇಷ್ಟು ವರ್ಷಗಳಿಂದ ಎದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಇವತ್ತು ನನಗೆ ಹೇಳಿದ್ಯಾ ಅಣ್ಣ ಥ್ಯಾಂಕ್ ಯು ಅಣ್ಣ ಜಗಳ ಮಾಡ್ಕೊಂಡು ಹೋಗು ಪರವಾಗಿಲ್ಲ ಈ ಸಲ ಪಕ್ಕ ಮಾತಾಡ್ತೀನಿ ಕೊಡು ಅವಳೇ ಕಟ್ ಮಾಡ್ತಾಳೆ ಹಲೋ ಗ್ಯಾಸ್ ಐ ಕಟ್ ಮಾಡಕ್ಕೆ ಫೋನ್ನ ಇನ್ನೊಂದ್ಸಲಿ ಮಾಡಿ ಎತ್ತದಿಲ್ಲ ಫೋನ್ ನೋಡು ಫೋನೇ ಎತ್ತಲ್ಲ ಇರೋ ನಂಬರ್ ಆಡ್ ಮಾಡ್ತೀನಿ ಕೊಡಿ ನಿಮಿಷ ಕಟ್ ಮಾಡಲ್ಲ ಫೋನ್ ಗೈಸ್ ಚಿಕ್ಕ ಮಕ್ಳಿಗೆಲ್ಲ ಊನ ಬರ್ತೈತೆ ಆಡಕ್ಕೆ ನಾನೇ ಮೊನ್ನೆ ರೀಸೆಂಟ್ ಆಗಿಂದ ಊನ ಕಲ್ತಿದ್ದೀನಿ ನನ್ನ ಜನ್ಮಕ್ಕೆ ಶಾಸ್ತಾಂಗ ನಮಸ್ಕಾರಗಳು ನನಗೆ ಊನ ಬರಲ್ವಂತೆ ಎಷ್ಟ್ ಪಾಪ ನಮ್ಮ ಮನೆಯಿಂದ ದೂರ ಇಲ್ಲಿಗೆ ಅರ್ಧ ಗಂಟೆ ತಾನೆ ನಮ್ಮ ಮನೆಯಿಂದ ಅರ್ಧ ಗಂಟೆಯಿಂದ ಟ್ರಾವೆಲ್ ಮಾಡ್ಕೊಂಡಿಲ್ಲಿ ನಮ್ಮ ಅಣ್ಣನ ಮತ್ತೆ ಏಳ್ನ ನೋಡಕ್ ಬಂದಿಲ್ಲ ಮಟನ್ ತಿನ್ನಕ್ ಬಂದಿರೋದು ನಾವು ನಮ್ಮ ಅಪ್ಪ ಮಟನ್ ಸರ್ ಅಂದ್ರೆ ಸಖತ್ ಇಷ್ಟ ಅದಕ್ಕೆ ಮಟನ್ ತಿನ್ನಕ್ ಬಂದಿದೀವಿ ಅಣ್ಣ ರಾಣಿ ಎಷ್ಟು ಎಲ್ಲಿವರೆಗೂ ಓದಿರೋದು ಆ ಟೈಮಲ್ಲಿ ಓದ್ತಾ ಇದ್ಲು ರಾಣಿ ಆ ಟೈಮಲ್ಲಿ ಓದ್ತಿದ್ದೆ ಎಲ್ಲಿವರೆಗೂ ಓದಿಲ್ಲ ಅಣ್ಣ ಐ ಡಿಗ್ರಿ ಮುಗ್ಸ ಪಾಪ ಡಿಗ್ರಿ ಮುಗಿಸಿತ್ತಾನೆ ಹಾ ಬೈಲ್ ನಿಮಿಷ ಬೈಲ್ ಆಯ್ತು ಬೈಲಿ ಆಯ್ತು ನಿಮಿಷ ಬೈಲಿ ಎಲ್ಲಿ ನಿಂತ್ಕೊ ಡಿಗ್ರಿ ಮುಗಿಸಿದ್ದಾನೆ ಹಾ ಅನ್ಫಾರ್ಚುನೇಟ್ಲಿ ಸ್ಪೆಲ್ಲಿಂಗ್ ಹೇಳು ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಏನ್ ಮುಗಿಸಿದ್ರಿ ಡಿಗ್ರಿನ ಸರಿ ಎಷ್ಟು ಬಂತು ಪರ್ಸೆಂಟ್ BA ಆದ್ರೇನು BBA ಆದ್ರೇನು BCom ಆದ್ರೇನು ಆರ್ಟ್ಸ್ ಆದ್ರೇನು ಅಲ್ಲ ಚಿಕ್ಕ ಮಕ್ಳು 10th 9th ಗೆಲ್ಲ ಹಿಸ್ಟ್ರಿ ಎಲ್ಲ ನಾನ್ ಕೇಳ್ತಿಲ್ಲ ನಾ ಕೇಳಿದ್ದು ಅನ್ಫಾರ್ಚುನೇಟ್ಲಿ ಸ್ಪೆಲ್ಲಿಂಗ್ ಸರಿ ಕಂಟಿನ್ಯೂಸ್ ಸ್ಪೆಲ್ಲಿಂಗ್ ಹೇಳು ಗೈಸ್ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ರಾಣಿ ಸಖತ್ತಾಗಿ ಹೇಳ್ತಾಳೆ ಅತ್ತೆ ಹಿರಿಯತೆ ನಮ್ಮ ಫ್ಯಾಮಿಲಿ ಬಗ್ಗೆ ಈಗ ರಾಣಿ ಸೂಪರ್ ಆಗಿ ಹೇಳ್ತಾಳೆ ಹೇಳ್ ರಾಣಿ ನಮ್ಮ ಮನೆಯವ್ರಿಗೆಲ್ಲ ತಲೆನೋವು ಫ್ಯಾಮಿಲಿ ನಂಬರ್ 1 ನಮ್ಮ ಮನೆಯವರು ಓಹೋ ವಿಡಿಯೋ ಎತ್ತಿದ ತಕ್ಷಣ ಮನೆಯವರು ಹಾ ಇಲ್ಲ ಅಂದ್ರೆ ಯೋಗು ನೋಡ್ ಮಮ್ಮಿ ಯಪ್ಪ ಯೋಗು ಅಂತಾನೆ ಹೇಳ್ಬೇಕು ನಂಬರ್ 1 ಯೋಗು ಆಮೇಲೆ ನಮ್ಮ ಮಮ್ಮಿ ಅವರಮ್ಮ ಆಮೇಲೆ ಅವ್ರ ತಮ್ಮ ಆಮೇಲೆ ಅವ್ರ ಅಣ್ಣ ನೆಕ್ಸ್ಟ್ ನಾನೇ ನಮ್ಮಮ್ಮ ಒಬ್ರು ಮಿಸ್ಸಿಂಗ್ ನಮ್ಮಮ್ಮ ಬರಲ್ಲ ಈ ತಲೆನೋವು ಸ್ಟಾರ್ಟ್ ಮಾಡಿದ್ಯಾರು ತಾತನಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಅಪ್ಪ ಅಣ್ಣ ಎಲ್ಲಾ ಸ್ಟಾರ್ಟ್ ಆಗ್ಬಿಟ್ಟೈತೆ ನಮ್ಮನೆ ಹತ್ರ ನಂದೇ ಅರ್ಧ ಬಾಯಿ ಕೂಗಾಡೋದು ಮುಚ್ಚಬಾಯ್ ಹೊರಡ್ತಾ ಇದೀವಿ ಇವಾಗ ಬಾಯ್ ಹೇಳಿ ಬಾಯ್ ಅಣ್ಣ ಬಾಯ್ನೇ ಮಾಡುದ ಮೈ ಕ್ರಶ್ ಬಾಯ್ ಅದೇ ಬಾಯ್ ಈಗ ಹೊಡ್ತಾ ಇದ್ದೀನಿ